ಇದ್ ನಿನಗೆ ಬೇರೆ ಯಾರು ಹೇಳಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ಕೇಳು ಮಗ. ನಿಂದ್ ಯಾರಾದ್ರೂ ಒಬ್ಬ ಸ್ನೇಹಿತ ಮುಂಚೆ ನಿನ್ ಜೊತೆಗಿದ್ದ ಈಗಿಲ್ಲ, ಅಥವಾ ನಿಂದ್ ಯಾರಾದ್ರೂ ಒಬ್ಳು ಹುಡುಗಿ ಮುಂಚೆ ನಿನ್ ಜೊತೆಗಿದ್ದು ಈಗಿಲ್ಲ, ಅಥವಾ ಯಾರಾದ್ರೂ ಒಬ್ರು ಸಂಬಂಧಿಕರು ಮುಂಚೆ ನಿನಗ್ ತುಂಬಾ ಮಾತುಗಳನ್ನ ಕೇಳಿಸಿದ್ರು ಅಂಡ್ ಈಗ ಅವರು ಕೂಡ ನಿನ್ ಜೊತೆಗೆ ಇಲ್ಲ ಅಂದ್ರೆ ಒಂದು ಮಾತು ಬರ್ದಿಟ್ಕೋ, ಈ ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ. ನಿನ್ ಜೊತೆಗೆ ಇವತ್ತಿದಾನಲ್ಲ ಸ್ನೇಹಿತ, ಅವನು ಬಿಟ್ಟೋಯ್ತಾನೆ. ನಿನ್ ಜೊತೆಗೆ ಇದಾಳಲ್ಲ ಹುಡುಗಿ, ಅವಳು ಬಿಟ್ಟೋಯ್ತಾಳೆ. ಆ ಸಂಬಂಧಿಕರು ಕೂಡ ಬಿಟ್ಟೋಯ್ತಾರೆ. ಎಲ್ಲ ಕಾಲದ ಆಟ, ಕಾಲದ ನಿಯಮ. ಯಾರ ಮೇಲೂ ಕಣ್ ಮುಚ್ಚಿಬಿಟ್ಟು ಭರವಸೆ ಮಾಡ್ಬೇಡಿ. ಇವತ್ ನಿಮ್ ಪಕ್ಕ ಕೂತಿರೋನೆ ನಾಳೆ ನಿಮ್ ಎಗೇನ್ಸ್ಟ್ ಆಗ್ಬಹುದು, ಅಥವಾ ಇವತ್ ನಿಮ್ಗೆ ಬೇಬಿ ಅದು ಇದು ಅಂತ ಮೆಸೇಜ್ ಮಾಡ್ತಿರೋಳೆ ನಾಳೆ ಒಂದು ದೊಡ್ಡ ಕಂಟಕ ತರಬಹುದು. ಕಾಸಿರುವಾಗ ಜನ ಬದಲಾಗ್ತಾರೆ. ಕಾಸು ಮಾಡು, ಕಾಸು. ನಿನ್ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ನಿನ್ ಯೋಗ್ಯತೆ ಏನು ಅಂತ ಯಾವತ್ತು ಕಾಸಿಂದಾನೇ ಅಳಿತಾರೆ ಜನ. ಕಾಸು ಮಾಡ್ಬೇಕು ಮಗ. ನಿನಗ್ ಗೌರವ ಬೇಕಾ, ಸಂಬಂಧಿಕರು ಬೇಕಾ, ಸ್ನೇಹಿತರು ಹೆಚ್ಚಾಗ್ಬೇಕಾ, ಪವರ್ ಬೇಕಾ, ಡಿಗ್ನಿಟಿ ಬೇಕಾ, ರೆಸ್ಪೆಕ್ಟ್ ಬೇಕಾ, ಕಾಸು ಮಾಡು. ಮನಿ ಚೇಂಜಸ್ ಎವ್ರಿಥಿಂಗ್ ಮಗ. ನೀನ್ ಬೆಳಿತಿರೋ ಸ್ಟೇಜ್ ಅಲ್ಲಿ ನಿನ್ ಜೊತೆಗ್ ಜನ ಇದಾರ, ನೀನ್ ಬೆಳ್ದಿಲ್ಲ ಇನ್ನು ಸ್ಟಾರ್ಟ್ ಮಾಡ್ತಿದ್ಯಾ, ನಿನ್ ಜೊತೆ ಜನ ಆಗಿದಾರ. ನಿನ್ ಹತ್ರ ಏನು ಇಲ್ಲ ಅಂದ್ರೂ ನಿನ್ ಜೊತೆಗ್ ಜನ ಇದಾರೆ. ನಿನ್ ಹತ್ರ ಎಲ್ಲಾ ಉಂಟು ಅಂದ್ರೂ ನಿನ್ ಜೊತೆಗ್ ಜನ ಇದಾರ. ಪ್ರತಿ ಒಬ್ಬ ವ್ಯಕ್ತಿ ಅವನವನ ಅವಶ್ಯಕತೆಗೋಸ್ಕರ ಮಾತ್ರ ಇರೋದ್ ನಿನಗೆ. ನೀನ್ ಏನಾದ್ರೂ ಹೇಳು, ನಮ್ದು ಇಷ್ಟು ವರ್ಷದದು ಅಷ್ಟು ವರ್ಷದಿದು, ಕಾಲ ಬರುವಾಗ ಪ್ರತಿ ಒಬ್ಬ ನಿಜವಾದ ಮುಖವಾಡನ ತೆಗಿತಾರೆ. ಅವನೇನು ಅಂತ ನಿನಗೂ ಗೊತ್ತಾಗುತ್ತೆ.